ನಮಸ್ಕಾರ ಸ್ನೇಹಿತರೆ. ಇವತ್ತು ಗ್ರಾಮೀಣ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಚಿಕ್ಕೋಡಿ ಜಿಲ್ಲಾ ಘಟಕದ ವತಿಯಿಂದ ಪತ್ರಿಕಾ ದಿನಾಚರಣೆ ಇವತ್ತು ಚಿಕ್ಕೋಡಿ ತಾಲೂಕು ಪಂಚಾಯತಿ ಸಭಾಭವನದಲ್ಲಿ ಏರ್ಪಡಿಸಲಾಗಿದೆ. ಎಲ್ಲ ಪತ್ರಕರ್ತರು ಬಂದಿದ್ದಾರೆ, ಅವ್ರಿಗೆ ಶುಭ ಆಗಲಿ. ಇದೇ ಸಮಯದಲ್ಲಿ ಹಸಿದ ಹೊಟ್ಟೆ ಎಂಬ 3ನೇ ಪುಸ್ತಕವನ್ನು ನಾವು ಬಿಡುಗಡೆ ಮಾಡ್ತಾಯಿದ್ದೆ. ಈ 2 ಕಾರ್ಯಕ್ರಮಕ್ಕೆ ಎಲ್ಲರೂ ಶುಭ ಕೋರಬೇಕು. ಈಗಾಗಲೇ ಅನೇಕ ಪತ್ರಕರ್ತರು ಶುಭ ಕೋರಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ನಾವು ಬಯಸ್ತೇವೆ. ವೇದಿಕೆಯ ಮೇಲೆ ಆಗಮಿಸಬೇಕು. ತದನಂತರ ಅಪ್ಪಸಾಬ್ ಕುರ್ನಿಯವರು ವೇದಿಕೆಯ ಮೇಲೆ ಸ್ವಾಗತಬೇಕು. ಮಾರುತಿ ತುಕಾರಾಮ್ ಕೋಳಿ ಇವರು ತಮ್ಮ ವೇದಿಕೆಯ ಮೇಲೆ ಆಗಮಿಸಬೇಕು. ಮಾರುತಿ ಜೋಗೋಜಿ ಇವರು ತಮ್ಮ ಆಸನದ ಮೇಲೆ ಈ ವೇದಿಕೆ ಮೇಲೆ ಸ್ವಾಗತಿಸಬೇಕು. ಪ್ರಶಾಂತ್ ಗಸ್ತಿ ತಮ್ಮ ವೇದಿಕೆಯ ಮೇಲೆ ಆಗಮಿಸಬೇಕು. ಮುಖಾಂತರ ಸದಾನಂದ ಬಾಮ್ನಿಯವರ ಹಸಿದು ಹೊಟ್ಟೆ ಎಂಬುವ ಪುಸ್ತಕ ಬಿಡುಗಡೆಯನ್ನು ಈಗ ಅಪ್ಪಸಾಬ್ ಕುರ್ನಿಯವರ ಹಸ್ತದಿಂದ ಅದನ್ನು ಬಿಡುಗಡೆ ಮಾಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈಗ ಅದನ್ನು ಬಿಡುಗಡೆ ಮಾಡಬೇಕೆಂಬುವ ಈ ಹಸಿದು ಹೊಟ್ಟೆ ಎಂಬುವ ಪುಸ್ತಕವನ್ನು ಸದಾನಂದ ಬಾಮ್ನಿಯವರು ತಮ್ಮ ಪರಿಶ್ರಮದಿಂದ ಅದನ್ನು ಬಹಳ ಚೆನ್ನಾಗಿ ಬರೆದಿದ್ದಾರೆ. ಇದರ ಲಾಭವನ್ನು ಓದುಗರು ಪಡೆದುಕೊಳ್ಳಬೇಕೆಂಬುವ ಅವರ ಬೇಡಿಕೆಯಾಗಿದೆ. ಕಾರಣ ಈ ಕಾರ್ಯಕ್ರಮದ ಮುಖಾಂತರ ಅದನ್ನು ಬಿಡುಗಡೆಗೊಳಿಸಿ ಪ್ರತಿಯೊಬ್ಬರಿಗೆ ಆ ಪುಸ್ತಕಗಳು ಮುಟ್ಟಬೇಕೆನ್ನುವುದೇ ಅವರ ಒಂದು ಪಣ, ಅವರ ಒಂದೊಂದು ಛಲ. ಈ ಕಾರ್ಯಕ್ರಮದ ಮುಖಾಂತರ ಆ ಪುಸ್ತಕವನ್ನು ಬಿಡುಗಡೆಗೊಳಿಸಲಾಗುತ್ತಿದೆ. ಕಾರಣ ಎಲ್ಲರೂ ಆ ಪುಸ್ತಕದ ಲಾಭವನ್ನು ಪಡೆದುಕೊಳ್ಳಬೇಕೆಂಬುದು ಅವರ ಬೇಡಿಕೆ. ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಬೆಳಗಾವಿ ಚಿಕ್ಕೋಡಿ ಸಂಘಟನೆಯ ವತಿಯಿಂದ ಅದನ್ನು ಬಿಡುಗಡೆಗೊಳಿಸಿದ್ದಾರೆ. ಅದನ್ನು ಅಪ್ಪಸಾಬ್ ಕುರ್ನಿಯವರ ಹಸ್ತದಿಂದ ಇವತ್ತು ಬಿಡುಗಡೆಗೊಳಿಸಲಾಗಿದೆ. ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಂತ ಎಲ್ಲ ಇವರಿಗೆ ಅಭಿನಂದನೆಗಳು. ಹಾಗೆ ಪತ್ರಿಕಾ ದಿನಾಚರಣೆ ಶುಭಾಶಯಗಳನ್ನು ಕೋರುತ್ತಾ, ನನಗಿಂತ ಹಿರಿಯರಿದಾರ, ನಾ ಹೆಚ್ಚಿಗೆ ಮಾತಾಡಂಗಿಲ್ಲ. ಅದಕ್ಕೆ ಹಿರಿಯರ ಕಡೆಯಿಂದ ನೀವು ಮಾತುಗಳನ್ನು ಕೇಳ್ರಿ. ಯಾಕಂದ್ರೆ ನಮ್ಗಿಂತ ಹೆಚ್ಚಾಗಿ ಆಳದಲ್ಲಿ ಇಳಿದು ಪತ್ರಿಕಾ ಮಾಧ್ಯಮದ ಬಗ್ಗೆ ಹೆಚ್ಚಾಗಿ ಗುರುತಿದಂಥ ಹಿರಿಯರು ವೇದಿಕೆ ಮೇಲೆ ಇದ್ದಾರೆ. ಅವ್ರ ಮಾತುಗಳನ್ನು ನಾವೆಲ್ಲ ಕೇಳೋಣ. ಎಲ್ಲ ಪತ್ರಕರ್ತರಿಗೆ ಪತ್ರಿಕಾ ದಿನಾಚರಣೆ ಶುಭಾಶಯಗಳು. ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರ್ತಕ್ಕಂಥ ಅಪ್ಪಸಾಬ್ ಕುರ್ನೆ ಸಾಹೇಬ್ರೆ, ಮಾರುತಿ ಜೋಗೋಜಿ ಸಾಹೇಬ್ರೆ, ಮಾರುತಿ ನೇಜ್ಕರ್, ರಾಜು ಶಿಂಗೆ, ಅದೇ ರೀತಿ ಸಕ್ರಿಯ ಪತ್ರಕರ್ತರ ಸಂಘದ ಎಲ್ಲ ಪದಾಧಿಕಾರಿಗಳೇ, ಸದಸ್ಯರೇ, ಇವತ್ತಿನ ದಿವಸ ಪತ್ರಿಕಾ ರಂಗದ ಸ್ಥಿತಿಯನ್ನು ನಾವು ದೇಶದೊಳಗೆ ಅವಲೋಕಿಸಿದ್ರೆ ಏನು ಪರಿಸ್ಥಿತಿ ಇದೆ ಅನ್ನೋದನ್ನು ತಮಗೆಲ್ಲ ಗೊತ್ತೈತಿ. ಇವತ್ತಿನ ದಿವಸನಾಗ ಅದ್ರ ಬಗ್ಗೆ ನಾವೊಬ್ಬ ಸಾಮಾನ್ಯ ಮನುಷ್ಯಾಗಿ ಅದ್ರ ಬಗ್ಗೆ ಏನು ವಿಚಾರ ಹೇಳಕತ್ತಂಗಿಲ್ಲ. ಯಾಕಂದ್ರೆ ನೀವು ಎಲ್ಲ ಜನರ ನೀರು ನೀವು ನೋಡಿರ್ತೀರಿ ಎಷ್ಟೈತೆ ಅನ್ನೋದು. ಆದರೂ ಸಹಿತ ನಾನೇನು ಈ ಕಾರ್ಯಕ್ರಮಕ್ಕೆ ಕರೆಸಿದಿರಿ ಅದ್ರ ಬಗ್ಗೆ ನನ್ನ ಅಭಿಪ್ರಾಯ ಏನೈತೆ ಅನ್ನೋದನ್ನು
ನಾವೊಂದು ಸ್ವಲ್ಪ ಹೇಳ್ತೀನಿ. ಇವತ್ತಿನ ದಿವಸದೊಳಗೆ ಸುಮಾರು ಸ್ವಾತಂತ್ರ್ಯ ಸಿಕ್ಕ ನಮಗೆ 70 ವರ್ಷ ಆಯಿತು. ಈ 70 ವರ್ಷದ ಅವಧಿ ಒಳಗೆ ಈ ಮುಂಚೆ ಸುಮಾರು 7 ವರ್ಷಕ್ಕಿಂತ ಮೊದಲಿನ ಪತ್ರಿಕಾ ವಿಷಯದ ಬಗ್ಗೆ ಜನರ ನಂಬಿಕೆ ಮತ್ತು ಇತ್ತೀಚಿನ ದಿನಗಳ ಏನು ಈ ಮೀಡಿಯಾ ಇದೆಲ್ಲ, ಮೀಡಿಯಾದ ಬಗ್ಗೆ ಜನರ ನಂಬಿಕೆ, ಇದನ್ನು ನೋಡಿದ್ರೆ ಇವತ್ತಿನ ದಿವಸದೊಳಗೆ ಈ ಮಾಧ್ಯಮ ಯಾವ ರೀತಿ ಆಗಿಬಿಟ್ಟದೆ ಅಂತಂದ್ರೆ, ಇದು ಕೇವಲ ಯಾರ ಹತ್ರ ಶಕ್ತಿ ಐತಿ, ಯಾರ ಹತ್ರ ಹಣ ಐತಿ, ಅವರ ಹೊಗಳು ಭಟ್ರಾಗಿ ನಿಂತಿದ್ದಾರೆ ಇವತ್ತಿನ ದಿವಸನಾಗ. ಇದು ಸ್ವಾತಂತ್ರ್ಯ ಇತಿಹಾಸದ ವಿಪರ್ಯಾಸದ ದಿನಗಳಂತೇಳಿ ನಾ ಭಾವಿಸ್ತೀನಿ. ಅದಕ್ಕೆ ಮುಂಚೆ ಈ ಸಮಾಜ ಪತ್ರಿಕೆ ಅಂದ ಕೂಡಲೇ ಒಂದಿಷ್ಟು ಎಚ್ಚರ ಆಗ್ತದೆ. ಯಾಕಂದ್ರೆ ನಮಗೆ ತಿಳುವಳಿಕೆಯನ್ನು ನೀಡ್ತಕ್ಕಂಥ, ಜ್ಞಾನವನ್ನು ನೀಡ್ತಕ್ಕಂಥ, ಮಾಹಿತಿಗಳನ್ನು ನೀಡ್ತಕ್ಕಂಥ ಒಂದು ಮಾಧ್ಯಮ ಅಂದ್ರೆ ಈ ನಮ್ಮ ದೇಶ ನಡಿಬೇಕಾದ್ರೆ ಸಂವಿಧಾನದ ಪ್ರಕಾರ ನಡಿಬೇಕು. ಅದಕ್ಕೆ 4 ಮುಖ್ಯ ಸ್ತಂಭಗಳ, ಆ 4 ಸ್ತಂಭಗಳಂದ್ರೆ ನಿಮ್ಗೆಲ್ಲ ಗೊತ್ತೈತಿ: ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಮತ್ತು ಅದೇ ರೀತಿ ಈ ಮಾಧ್ಯಮ. ಈ ಮಾಧ್ಯಮ ಎಷ್ಟೊಂದು ಪವಿತ್ರ ಕಾರ್ಯಪ್ಪ ಅಂತಂದ್ರೆ, ಇವತ್ತಿನ ದಿವಸನಾಗ ಶಾಸನಗಳನ್ನು ರಚನೆ ಮಾಡ್ಬೇಕಾದ್ರೆ ಅವರು ಲೋಕಪ್ರತಿನಿಧಿಗಳಾಗಿ ಕಾನೂನು ತಂದು ಆಮೇಲೆ ಅದ್ರ ಬಗ್ಗೆ ಅಧ್ಯಯನ ಮಾಡಿ ಎಕ್ಸ್ಪರ್ಟ್ ಕಡೆಯಿಂದ ಮಾಹಿತಿ ತಗೊಂಡು ಆಮೇಲೆ ಅವರ ಕಾನೂನುಗಳನ್ನ ರಚನೆ ಮಾಡ್ತಾರೆ. ಕಾರ್ಯಾಂಗ ಅವ್ರಿಗೆ ಹಾಕಿಕೊಂಡಂತ ಮಾರ್ಗದೊಳಗ ಕಾರ್ಯಗಳನ್ನು ಮಾಡ್ತಿರ್ತಾರೆ. ಅದೇ ರೀತಿ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಅದು ಸಹಿತ ಸಂವಿಧಾನಬದ್ಧವಾಗಿ ನಡೀತಿರ್ತಕ್ಕಂಥ ಎಲ್ಲ ಘಟನಾವಳಿಗಳು ಸಂವಿಧಾನಬದ್ಧವಾಗಿ ಇದಾವೋ ಅಥವಾ ಇಲ್ಲ ಅನ್ನೋದನ್ನ ಪಾರಕ ಮಾಡಿ ಆಮೇಲೆ ತಮ್ಮ ಅಭಿಪ್ರಾಯಗಳನ್ನ ಅದು ನ್ಯಾಯಾಲಯ ನೀಡ್ತದೆ. ಆದ್ರೆ ಈ ಪತ್ರಿಕಾ ರಂಗ ಏನೈತಿ ಗೊತ್ತೇನ್ರಿ? ಈ ಪತ್ರಿಕಾ ರಂಗ ಹಿಂದೆ ನಡೆದದ್ದು, ಈಗ ನಡೀತಿದ್ದದ್ದು, ಮುಂದೆ ಯಾವ ರೀತಿ ಆಗ್ಬೋದು ಅನ್ನೋದ್ರ ಮ್ಯಾಗ ಬೆಳಕು ಚೆಲ್ಲುವಂತ ಕಾರ್ಯ, ಒಂದು ಪವಿತ್ರ ಕಾರ್ಯ ಪತ್ರಿಕಾ ರಂಗದಿಂದ ನಡೀತಿರ್ತೈತಿ. ಅದು ಈಗ ಈಗ ಕಾಣಕ ಸಿಗ್ತಾ ಇಲ್ಲ. ಅದು ಪ್ರಿಂಟ್ ಮೀಡಿಯಾ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಆಗಿರ್ಬೋದು, ಅಥವಾ ಸೋಷಿಯಲ್ ಮೀಡಿಯಾ ಆಗಿರ್ಬೋದು. ಆದ್ರೆ ಇವತ್ತಿನ ದಿವಸದೊಳಗ ಅದು ಒಂದು ಭಾಗ ಆದ್ರೆ, ಈ ನಮ್ಮ ಗ್ರಾಮೀಣ ಪತ್ರಿಕಾ ರಂಗ ಏನೈತಿಲ್ಲ, ಈ ಗ್ರಾಮೀಣ ಪತ್ರಿಕಾ ರಂಗ ಇದ್ರ ಬಗ್ಗೆ ಇದೇನು ಈ ಒಂದು ದಾರಿ ಒಳಗೆ ನಡೆದೈತಿಲ್ಲ ಪತ್ರಿಕಾ ರಂಗ, ಆ ದಾರಿ ಒಳಗೆ ಹೋಗಾಕ್ ಬರಂಗಿಲ್ಲ. ಯಾಕೆ ಹೋಗಾಕ್ ಬರಂಗಿಲ್ಲ ಅಂದ್ರೆ, ನಾವಿಲ್ಲಿ ಲೋಕಲ್ ಆಗಿರ್ತೀವಿ, ಲೋಕಲ್ ಸುದ್ದಿಗಳನ್ನ ಹೇಳ್ಬೇಕಾಗ್ತೈತಿ. ಇದರಲ್ಲಿ ಏನು ಬಣ್ಣನೂ ಹಚ್ಚಾಕ್ ನಡೆಯಂಗಿಲ್ಲ, ಅತಿಶಯೋಕ್ತಿನೂ ಹೇಳಕ್ ಬರಂಗಿಲ್ಲ, ಅಸತ್ಯವನ್ನು ಹೇಳಕ್ ಬರಂಗಿಲ್ಲ. ಏನು ಸತ್ಯ ಐತಿ ಅದನ್ನೂ ಸಹಿತ ನೇರವಾಗಿ ದಿಟ್ಟವಾಗಿ ಹೇಳ್ಬೇಕಾಗ್ತೈತಿ. ಅಂತದ್ರೊಳಗ ಈ ನಮ್ಮ ಚಿಕ್ಕೋಡಿ ತಾಲೂಕ ಈ ನಮ್ಮ ಗ್ರಾಮೀಣ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದವರ ಏನು ಒಂದು ಕಾರ್ಯಗಳನ್ನು ನಡೆಸಿದಿರಿ. ಈ ಸುಮಾರು ನಾವು ಒಂದು ಸಣ್ಣವರದಿಂದ ಬಾಮ್ನೆ ಸಾಹೇಬ್ರ ಬಗ್ಗೆ ನಾವು ಕೇಳ್ತಿರ್ತೀವಿ. ನಾವು ಏನು ಒಂದು 20-25 ವರ್ಷದಿಂದ ಅವರು, ನನಗೆ ಗೊತ್ತಿದ್ದ ಮಟ್ಟಿಗೆ ಒಂದು 20-25 ವರ್ಷ ಇದ್ದ ಅವರು ಇದ್ರೊಳಗೆ ಸಕ್ರಿಯ ಇದ್ದಾರು. ಅವರ ಈ ಭಾಗದ ರಾಜಕೀಯ ಆಗ ಹೋಗುಗಳ ಮೇಲೆ ಏನು ಪ್ರಭಾವ ಬೀರಿದಾರಲ್ಲ, ಇದು ನಮ್ಗೆ ಬೇರೆ ಕಡೆ ನೋಡಕ್ ಸಿಗಂಗ ಅಂತೇಳಿ ನನ್ನ ಅಭಿಪ್ರಾಯ. ಯಾಕಂದ್ರೆ ಸಮಾಜವನ್ನಾಗಲಿ ಸರಿದಾರಿ ತರಬೇಕಾದ್ರೆ ಈ ಭಾಗದ ಮುಖಂಡರು ಯಾವ ದಿಶೆ ಒಳಗೆ ಹೋಗ್ಬೇಕನ್ನೋದ ಪತ್ರಿಕಾ ರಂಗ ನಿರ್ಧಾರ ಮಾಡಿದಂಗೆ ಒಂದು ರೀತಿ ಒಳಗ ಅವ್ರಿಗೆ ಚಾಟಿ ಏಟಿ ಬಿಸ್ಕೋತ ಯಾನು ನಿರ್ಭೀಡವಾಗಿ ತಮ್ಮ ಅಭಿಪ್ರಾಯಗಳನ್ನ ಪತ್ರಿಕೆ ಮೂಲಕ, ಇವತ್ತಿನ ದಿವಸ ಸೋಷಿಯಲ್ ಮೀಡಿಯಾ ಮೂಲಕ ಅವ್ರೇನ್ ವ್ಯಕ್ತಪಡಿಸ್ತಾ ಇದ್ದಾರೋ, ಇದು ಒಂದು ಶ್ಲಾಘನೀಯ ಅಂತೇಳಿ ಈ ವೇದಿಕೆದೊಳಗ ನಾವು ಹೇಳಿದ್ರೆ ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ ಅಂತೇಳಿ ನನ್ನ ಅಭಿಪ್ರಾಯ. ಅದೇ ರೀತಿ ಪ್ರತಿಯೊಬ್ಬರು ತಮ್ಮ ಒಂದು ಕಾರ್ಯವ್ಯಾಪ್ತಿ ಒಳಗ ತಾವೆಲ್ಲ ಒಂದು ಏನು ಸೇವೆ ಸಲ್ಲಿಸ್ತಾ ಬಂದಿದ್ದೀರಿ. ಇದು ಒಂದು ಸೇವೆ ಎಂತದಪ್ಪ ಅಂತಂದ್ರ, ನನ್ನ ಅಭಿಪ್ರಾಯ ಅಂದ್ರೆ, ನಿಮಗೇನು ಪಗಾರ ಇರಂಗಿಲ್ಲ, ದೊಡ್ಡ ಮೀಡಿಯಾದವ್ರ ಕಡೆಯಿಂದ ಏನು ಒಂದು ಸವಲತ್ತುಗಳು ಇರಂಗಿಲ್ಲ. ಸಮಾಜದೊಳಗ ನಿಮ್ಮನ್ನು ನೋಡಿದ್ರೆ ಒಂದು ಸ್ವಲ್ಪ ಜನ ಅಂಜಿ ದೂರ ಸರಿತಾರು. ಅದಕ್ಕೆ ಇಂಥದ್ರೊಳಗ ತಮ್ಮ ಉಪಜೀವನವನ್ನು ಸಾಗಿಸ್ಕೊಂಡ ಈ ಪತ್ರಿಕಾ ರಂಗವನ್ನು ಮುಂದುವರ್ಸ್ಕೊಂಡು ಹೋಗೋದ ಒಂದು ಒಳ್ಳೆ ಕಾರ್ಯ ಐತಿ. ಈ ಕಾರ್ಯವನ್ನು ತಾವೆಲ್ಲ ಸಕ್ರಿಯವಾಗಿ ಮಾಡಾಕದ್ರಿ. ನಾವು ಸಹಿತ ಅದನ್ನ ಕಣ್ಣಾರೆ ನೋಡ್ಕೊತ ಬಂದೆವು. ಅದಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಕರೆಸಿದ್ರಿ, ನಮಗೆ ಗೌರವ ಕೊಟ್ರಿ, ನಮಗೊಂದೆರಡು ಮಾತು ಹೇಳಕ್ ಅವಕಾಶವನ್ನು ಕೊಟ್ರಿ. ತಮ್ಮೆಲ್ಲರಿಗೆ ಈ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತಾ ನನ್ನ ಮಾತುಗಳನ್ನ ಇಲ್ಲಿಗೆ ಮುಕ್ತಾಯ. ನಮ್ಮ ಊರಿನ ಹಿರಿಯರು, ನಮ್ಮ ಮಾರ್ಗದರ್ಶಕರಾದಂಥ ಸದಾನಂದ ಬಾಬುನವರೇ, ಇನ್ನು ಉಳಿದ ಕುಂತಂಥ ಎಲ್ಲ ಪತ್ರಿಕಾ ರಂಗದ ಮಾನ್ಯರೇ, ಹಸಿದು ಹೊಟ್ಟೆ ಅನ್ನುವ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ. ಅವ್ರಿಗೇನು ಅನುಭವ ಐತಿಲ್ಲ, ಆ ಅನುಭವ ನಮಗಿಲ್ಲ. ಯಾಕಂದ್ರೆ ಅವ್ರು ನಮ್ಮ ಕಾಕನ ಗೆಳೆಯರು, ಅವರ ಹೊಟ್ಟಿಗೆ ತಿನ್ನಕ್ಕೆ ಏನು ಕೂಳಿಲ್ಲಾಗಿತ್ತು, ಅವ್ರ ಪೋಷಣ ಅವರು ಎಲ್ಲ ಬರ್ದಾರ ಹತ್ರ. ಅದಕ್ಕೆ ಅವರಿಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳುತ್ತಾ
ಪತ್ರಿಕಾ ರಂಗ ಏನಾಗೈತಿ ಇವತ್ತಿನ ವ್ಯವಸ್ಥೆ ಅಂದರೆ ಏಜೆನ್ಸಿ ಕೆಲಸ ಮಾಡು ಪತ್ರಿಕಾ ರಂಗ ಆಗೈತಿ. ನೀವು ಮಾಡತ್ತೀರ ಅಂತ ಹೇಳತ್ತಿಲ್ಲ, ಅಂದ್ರೆ ಅವ್ನು ಕಾಂಗ್ರೆಸ್ನವ್ನು ಹೇಳ್ತಾ ಅವ್ನ ಬದಲು ಹೊಳ್ಗೊಳ, ಇವು ಹೇಳ್ತಾ ಅವ್ನ ಬದಲು ಹೊಳ್ಬೋದ, ಅದು ಬೇಡ ಐತಿ. ನಾವು ಮೊನ್ನೆ ಯಾವುದೋ ಒಂದು ಇದನ್ನು ಕೇಳಿನ ಒಬ್ಬ ಒಬ್ಬ ನಿಮ್ಮ ಪತ್ರಕರ್ತಗೆ ಈ ನಮ್ಮನೆ ಬೇದ, ಒಬ್ಬ ವಿಡಿಯೋ ಬೇದ, ನಿಮ್ಮ ವ್ಯಾಲ್ಯೂ ನಿಮ್ಮದು ಆ ವ್ಯಾಲ್ಯೂ ಇದ್ದ ಅವ್ನು ಬೇದ ಅಂದ್ಬೇಕು. ಅವ್ನು ಇಲ್ಲಿ ಬಂದಿಲ್ವೇ ಕೇಳಬೇಕು. ಅದನ್ನು ನಿಮ್ಮ ಕ್ರೆಡಿಟ್ ಅಂದರೆ ಏನು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಚಾಟಿ ಬಿಸಾವ್ರು ಯಾರು ಅಂದ್ರೆ ಪತ್ರಿಕಾ ರಂಗ ಚಾಚಿ ಅಂದ್ರೆ ಏನು ಭ್ರಷ್ಟಾಚಾರ ನಡೆದಿಲ್ಲ, ಆ ಭ್ರಷ್ಟಾಚಾರ ಚಾಚಿ ಬಿಸಾವ್ರ ಪತ್ರಿಕಾ ರಂಗದಿಂದ ನಮ್ಮ ಭಾರತ ದೇಶ ಸ್ವಾತಂತ್ರ್ಯ ಬಂದದ್ದು. ನಮ್ಮ ಸ್ವಾತಂತ್ರ್ಯ ಸಿಗೋಕ್ಕಿಂತ ಮುಂಚೆ ಪತ್ರಿಕಾ ರಂಗ ಏನು ಕೆಲಸ ಮಾಡಿದ್ಲ, ಆ ಕೆಲಸದಿಂದ ನಮ್ಗೆ ಸ್ವಾತಂತ್ರ್ಯ ಸಿಕ್ಕೈತಿ. ಅದನ್ನು ತಿಳಿದ ನಾವೆಲ್ಲರೂ ಬಲಿಷ್ಠರಾಗಿ ನೀವು ನಿಯತ್ತಾಗಿ ಮಾಡಿದ್ರೆ ನಮ್ಮಲ್ಲಿ ಏನು ನಡೆದಿಲ್ಲ ಭ್ರಷ್ಟಾಚಾರ ಅದು ನಿಯಂತ್ರಣಕ್ಕೆ ಬರೋ ಸಾಧ್ಯತೆ ಐತಿ. ಇಷ್ಟು ಹೇಳಿ ನನ್ನ ಚಿಕ್ಕ ಭಾಷೆ ಮುಗಿಸ್ತೇನೆ. ಜನ ಸದಾನಂದ ದಾಮ್ನಿಯವರು 4 ಮಾತುಗಳು ಮಾತಾಡಬೇಕೆಂದು ಕೋರುತ್ತೇನೆ. ಗ್ರಾಮೀಣ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಚಿಕ್ಕೋಡಿ ಘಟಕದವರ ಏರ್ಪಡಿಸಿದಂಥ ಈ ಒಂದು ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿದ್ದೀರಿ. ಅದು ಅಲ್ಲದೆ ಹಸಿದ ಹೊಟ್ಟೆ ಈ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ ಅಪ್ಪಸಾಬ್ ಕುರ್ನೆ ಅವರು. ಇವರೊಬ್ಬ ಸಮಾಜ ಹೋರಾಟಗಾರರು, ಸಮಾಜ ಸೇವಕರು. ಇವ್ರ ಹಸ್ತದಿಂದ ಇದೇನು ಪುಸ್ತಕ ಬಿಡುಗಡೆ ಆಗಿದೆ ಇದು ನಮಗೆ ಭಾಳ ತುಂಬ ಹೆಮ್ಮೆಯ ವಿಷಯ. ಯಾಕಂದ್ರೆ ದೊಡ್ಡ ದೊಡ್ಡ ಶ್ರೀಮಂತರ ಕಡೆ ಮಾಡಿಸ್ಬೋದಿತ್ತು, ಉದ್ಯೋಗಪತಿಗಳ ಕಡೆ ಮಾಡಿಸ್ಬೋದಿತ್ತು. ಆದರೆ ಯಾರು ಸಮಾಜದಲ್ಲಿ ನೊಂದಿದ್ದಾರೆ, ಅವರ ಪರವಾಗಿ ಯಾರ ಧ್ವನಿ ಎತ್ತಾರೆ, ಅಂಥವ್ರ ಕಡೆಯಿಂದ ಇವತ್ತು ಈ ಪುಸ್ತಕ ಬಿಡುಗಡೆ ಆಗಿದೆ. ಇದಕ್ಕೆ ತುಂಬ ಧನ್ಯವಾದಗಳನ್ನು ಅವರಿಗೆ ಅರ್ಪಿಸ್ತೇನೆ. ಅದೇ ರೀತಿ ಈಗಾಗಲೇ ಕೋಳಿ ಅವರು ಹೇಳಿದ್ದಾರೆ ಪತ್ರಿಕಾ ರಂಗ ಯಾವ ರೀತಿ ಬಂದು ನಿಂತಿದೆ, ಅದರ ಆಗು ಹೋಗುಗಳೇನು ಅನ್ನೋದು ಸಂಕ್ಷಿಪ್ತವಾಗಿ ಅವರು ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ. ಅದೇ ರೀತಿ ಅರಿಕೆ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಈಗ ಅಪ್ಪಸಾಬ್ ಕೊರ್ರೆ ಅವರು ಕೆಲವೊಂದು ವಿಚಾರಗಳನ್ನು ಅವರು ಸಹಿತ ಮಂಡನೆ ಮಾಡಿದ್ದಾರೆ. ಈಗ ಪತ್ರಿಕಾ ರಂಗ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಮತ್ತು ಪತ್ರಿಕಾ ರಂಗ ಇದು 4ನೇ ಅಂಗ. ಇದು ಕುಶಿಲಿಕ್ಕೆ ಕಾರಣ ಯಾರು ಅಂತಂದರೆ ಪತ್ರಕರ್ತರೇ. ಹೆಚ್ಚಾಗಿ ಟಿ ವಿ ಮತ್ತು ದಿನಪತ್ರಿಕೆಯವರು ಇದನ್ನು ಕೆಡಿಸಿದ್ರು ಅಂತ ಹೇಳ್ಬೋದು. ಯಾಕಂದರೆ ಅವರಿಗೆಲ್ಲ ಇದೆ, ಸವಲತ್ತಿದೆ, ಪಗಾರಿದೆ, ಎಲ್ಲ ಇದ್ದರೂ ಕೂಡ ಅವರು ಕೆಲವೊಂದು ವ್ಯಕ್ತಿಗಳ ಜೊತೆ ಹೊಂದಾಣಿಕೆ ಮಾಡಿಕೊಂಡು, ರಾಜಕಾರಣಿಗಳ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಅವರೇನು ಇದು ರಂಗವನ್ನು ಕೆಡಿಸಿದ್ದಾರೆ ಅದನ್ನು ಸುಧಾರಿಸಲಿಕ್ಕೆ ನಾವು ವಾರಪತ್ರಿಕೆಯವರು, ಪಾಕ್ಷಿಕ ಪತ್ರಿಕೆಯವರು ಮತ್ತು ಈಗೇನು ಯೂಟ್ಯೂಬ್ ಚಾನಲ್ದವರು, ಈಗ ಎಲ್ಲ ಕಡೆ ಯೂಟ್ಯೂಬ್ ಚಾನಲ್ದಾಗ ಹೆಚ್ಚಾಗಿ ನೋಡ್ತಾ ಇದ್ದಾರೆ. ಯಾಕಂದ್ರೆ ಅವರು ವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ. ಹೀಗಾಗಿ ಎಲ್ಲರೂ ನಮ್ಮ ಕಡೆ ನೋಡ್ತಾ ಇದ್ದಾರೆ. ಹೀಗಾಗಿ ನಮ್ಮ ಜವಾಬ್ದಾರಿ ಭಾಳ ವ್ಯವಸ್ಥಿತವಾಗಿ ನಾವು ಮಾಡಬೇಕಾಗ್ತದೆ. ಮತ್ತು ವಾರಪತ್ರಿಕೆ, ಪಾಕ್ಷಿಕ ಪತ್ರಿಕೆಯವರು ಪಾಪ ಅವರಿಗೆ ಜಾಹೀರಾತಿಲ್ಲ, ನಂತರ ಅವ್ರಿಗೆ ಸರ್ಕಾರದ ಯಾವುದೇ ಸಹಾಯ ಸೌಲಭ್ಯಗಳಿಲ್ಲ, ಅವ್ರಿಗೆ ಸಿಗಬೇಕು. ಈಗೆಲ್ಲ ಏನಾಗಿದೆ, ಟಿ ವಿ ಮತ್ತು ದಿನಪತ್ರಿಕೆಗಳು ಹೋಗ್ತಾ ಇದೆ, ಕೋಟ್ಯಾಂತರ ರೂಪಾಯಿ ಅವರೇ ಬಡಿತಾ ಇದ್ದಾರೆ. ಹೀಗಾಗಿ ಸರ್ಕಾರದ ಪರವಾಗಿ ಅವರು ಭಜನೆಯನ್ನು ಮಾಡ್ತಾ ಇದ್ದಾರೆ. ಈಗ ನಮಗೇನೂ ಇಲ್ಲ. ಹೀಗಾಗಿ ನಾವೇನು ಮಾಡಬೇಕು, ನಮ್ಮ ಹೊಟ್ಟೆ ಸಲುವಾಗಿ. ಮತ್ತು ಸಮಾಜನ ನಮ್ಮನ್ನು ನೋಡ್ತಾ ಇಲ್ಲ, ಸಮಾಜದ ಗಣ್ಯರು ಸಹಿತ ನಮ್ಮನ್ನು ನೋಡ್ತಾ ಇಲ್ಲ. ಹೀಗಾಗಿ ಇಲ್ಲಿ 3 ಭಾಗಗಳಾಗಿವೆ. ದಿನಪತ್ರಿಕೆಯವ್ರ ಒಂದು ಭಾಗ, ಟಿ ವಿ ಅವ್ರದ್ದು ಒಂದು ಭಾಗ, ಮತ್ತು ಇವ್ರು ವಾರಪತ್ರಿಕೆ, ಪಾಕ್ಷಿಕ ಪತ್ರಿಕೆ, ಇವ್ರು ಸಣ್ಣ ಜನ, ಅವ್ರು ತಿಳ್ಕೊತಾರೆ. ಆದರೆ ನಿಜವಾಗಿ ವರದಿ ಮಾಡೋರು ನಾವೇ. ಹೆಚ್ಚಾಗಿ ಈ ವರದಿಗಳನ್ನು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಸುದ್ದಿಯನ್ನು ಮುಟ್ಟಿಸೋರು ನಾವೇ. ಆದರೆ ಈಗೇನಾಗಿದೆ ಅಂತಂದರೆ ವ್ಯವಸ್ಥಿತವಾಗಿ ಇವರು ಪ್ರಿಂಟ್ ಮಾಡ್ತಾಯಿಲ್ಲ, ಅದೊಂದು ಕೊರತೆ ಇದೆ. ಮತ್ತು ನಾವು ಆಫೀಸ್ ಅಡ್ಡಾಡಬೇಕಾಗ್ತದೆ. ಯಾಕಂದರೆ ಸರ್ಕಾರದಿಂದ ಸಹ ಇಲ್ಲ, ಅವ್ರು ಬಸ್ ಪಾಸ್ ಕೊಡ್ತಾ ಇಲ್ಲ. ಸಮಾಜದ ಗಣ್ಯ ವ್ಯಕ್ತಿಗಳು ಅವ್ರು ಟಿ ವಿ ಮತ್ತು ದಿನಪತ್ರಿಕೆಗಳು ಬ್ಯಾನ್ ಅವ್ರು ಹಚ್ಚಿದ್ದಾರೆ. ಹಂಗೆ ನಮ್ಮನ್ನು ನೋಡೋರು ಅವ್ರು, ನಮಗೆ ಗೊತ್ತಿದ್ದು ಇದು ಒಂದೇ, ಏನು ಪತ್ರಿಕೆ ನಡೆಸೋದು. ಇದನ್ನು ಬಿಟ್ಟರೆ ಇಲ್ಲಿ ಹೋಗ್ಬೇಕು. ಸರ್ಕಾರದವ್ರು ನಾವು ಅನೇಕ ಸಲ ಹೇಳಿದೆವು, ನಾವು ವಾರಪತ್ರಿಕೆ ಏನಾದರೂ ಮಾಡಿರಿ, ಯಾರು 20-15 ವರ್ಷದಿಂದ ಯಾರು ಸೇವೆ ಮಾಡಿದ್ದಾರೆ ಅವ್ರಿಗೆ ಮಾಡಂತೇಳಿ. ಆದರೆ ಸರ್ಕಾರದವರು ಕಂತೆತ್ತಾ ಇಲ್ಲ. ಅದು ನಿಮ್ಮ ಜವಾಬ್ದಾರಿಯನ್ನು ಸರ್ಕಾರದ ವಿರುದ್ಧವಾಗಿ ನೀವು ಚಾಟಿ ಬೀಸಬೇಕು. ಕೇವಲ ಅಧಿಕಾರಿಗಳ ಪಾಪ ಈ ಪತ್ರಕರ್ತರ ಹೊಟ್ಟೆ ತುಂಬಿಸ್ತಾರೆ ಅಂತ ಹೇಳ್ಬೋದು. ಈ ಸದ್ಯದಲ್ಲಿ ರಾಜಕಾರಣ ಕೊಡೋಂಗಿಲ್ಲ, ಯಾರೂ ಕೊಡೋಂಗಿಲ್ಲ. ಹಿಂಗೆ ಅನಿವಾರ್ಯವಾಗಿ ಬದುಕುವಂಥ ಪರಿಸ್ಥಿತಿ ಬಂದಿದೆ. ಇದಕ್ಕೆ ಸಮಾಜದಲ್ಲಿರ್ತಕ್ಕ ಅದಕ್ಕೆ ಗಣ್ಯ ವ್ಯಕ್ತಿಗಳ ಕಾರಣ. ಯಾಕಂದ್ರೆ ಅವ್ರು ಇವ್ರ ಕಡೆ ನೋಡೋಂಗಿಲ್ಲ, ಸರ್ಕಾರ ಇವ್ರ ಕಡೆ ನೋಡೋಂಗಿಲ್ಲ. ಹಾಗಾದ್ರೆ ಯಾರಿಗೆ ಇವರು
ಯಾರನ್ನ ಇವ್ರು ನಂಬಬೇಕು? ಅವ್ರಿಗೆ ಸಂಸಾರ ಇದೆ, ಎಲ್ಲ ಇದೆ, ನೈಜವಾಗಿ ವರದಿಗಳನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಯಾರೋ ಒಬ್ಬ ಪಿ ಡಿ ಒ ಬೈದರೆ ಅಂತೇಳಿ ಅವ್ರ ವಿರುದ್ಧವಾಗಿ ಧ್ವನಿ ಎತ್ತಬಾರ್ದು. ಯಾಕಂತಂದರೆ ಇವರೇನೋ ಹೋಗಿದ್ದಾರೆ, ಅವರೇನೋ ಕೇಳಿದ್ದಾರೆ, ಅದು ನಡೆಯೋದೇ ಇದು. ಈ ಪ್ರತಿ ಪಂಚಾಯತಿಯಲ್ಲಿ ಇವರೇನೋ ಚಂದ ಹಣ ಕೇಳ್ತಾರೆ. ಪಾಪ ಪತ್ರಿಕೆ ನಡೆಸಬೇಕು, ಸಂಸಾರ ನಡೆಸಬೇಕು. ಯಾಕಂದ್ರೆ ಇದು ಒಂದೇ ದಂಧೆ ಗೊತ್ತಿದೆ, 4ನೇ ಅಂಗಿದು. ಆದರೆ ಪವಿತ್ರಿಕಾ ರಂಗ ಏನು ಪವಿತ್ರ ಆಗಬೇಕಾಯ್ತು, ಇದನ್ನು ಹಾಳು ಮಾಡಿದವ್ರು ಯಾರು ಅಂತಂದರೆ ಏನು ಭಜನಿ ಕಂಪ್ನಿ ಏನು ಹೇಳಿದ್ನ ಟಿ ವಿ ಅವರು ಮತ್ತು ದಿನಪತ್ರಿಕೆ ಅವರು, ಇವರು ಹಾಳು ಮಾಡಿದ್ದಾರೆ. ಸರ್ಕಾರದ ಪರವಾಗಿ ಯಾರು ನಿಲ್ತಾರೆ ಅವರು ಹೆಚ್ಚು ಲಾಭ ಮಾಡ್ಕೊಳ್ತಾ ಇದ್ದಾರೆ. ನಾವು ಯಾರ ಕಡೆಯೂ ಇಲ್ಲ, ಯಾಕಂದ್ರೆ ನಮ್ಮ ಕಡೆ ಯಾರೂ ನೋಡ್ತಾನೆ ಇಲ್ಲ. ಹೀಗಾಗಿ ಪತ್ರಿಕೆ ಗ್ರಾಮೀಣ ಭಾಗದಂಥ ಪತ್ರಿಕೆಯವರ ಪರಿಸ್ಥಿತಿ ಭಾಳ ಕೆಟ್ಟಿದೆ. ಯಾಕಂದ್ರೆ ಇವ್ರಿಗೆ ಯಾರೂ ರಕ್ಷಣೆಯೂ ಇಲ್ಲ. ಪೊಲಿಟಿಷಿಯನ್ಗೆ ಯಾವುದಾರ ಒಂದು ಕೇಸ್ ತೊಗೊಂಡು ಹೋದರೆ ಇವ್ರ ವಿರುದ್ಧನೇ ಮಾಡ್ತಾರೆ ಅವರು. ಹೀಗಾಗಿ ರಕ್ಷಣೆ ಸಹಿತ ಇಲ್ಲ. ಅಂದರೆ ಎಲ್ಲ ಇಲ್ಲದೆ ಇದ್ದಾಗ ಅಧಿಕಾರಿಗಳು ನಮ್ಮನ್ನು ಕೈ ಹಿಡಿದ್ದಾರೆ. ಆ್ಯಕ್ಚುಲಿ ಒಂದು ಪತ್ರಿಕೆ ದಿನಾಚರಣೆ ನಡೆಸಬೇಕಾದ್ರೆ ಪತ್ರಕರ್ತರನ್ನ ಇಲ್ಲೇ ಕೆಲವೊಂದು ಜನ ಅಷ್ಟೇ ಇದ್ದಾರೆ. ಪತ್ರಕರ್ತರ ದಿನಾಚರಣೆ, ನಮ್ಮ ದಿನಾಚರಣೆ ನಾವೇ ಆಚರಿಸ್ಕೊಂಡು ಹೋಗುವಂಥ ಕೆಟ್ಟ ಪರಿಸ್ಥಿತಿ ಬಂದಿದೆ. ಸಮಾಜದವ್ರು ಆಚರಣೆ ಮಾಡಬೇಕು, ಅವರು ಮಾಡ್ತಾಯಿಲ್ಲ, ಸರ್ಕಾರದವ್ರೂ ಇಲ್ಲ. ಹೀಗಾಗಿ ಎಲ್ಲೋ 4 ದುಡ್ಡು ಇಸಿದುಕೊಂಡು ಈ ಪತ್ರಿಕಾ ದಿನಾಚರಣೆ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಇದು ಬರಬಾರ್ದಾಗಿತ್ತು. ಇದು ನಮಗೂ ಖೇದ ಅನ್ನಿಸ್ತೈತೆ. ಅದು ನಮ್ಮ ಕೈಯಿಂದ ಹಾಕಲಿಕ್ಕೆ ಏನೂ ಆಗೋದಿಲ್ಲ. ಯಾಕಂದ್ರೆ ನಮಗೆ ಯಾವುದೂ ಸಹಕಾರ ಇಲ್ಲ, ಯಾರ್ದೂ ಸಹಕಾರ ಇಲ್ಲ. ಸರ್ಕಾರದವರು ಅವರು ತಮ್ಮ ಪಾಡಿಗೆ ತಾವಿದ್ದಾರೆ. ಇನ್ನು ಚಿಕ್ಕೋಡಿ ಜಿಲ್ಲಾ ಹೋರಾಟ ಬಗ್ಗೆ ಕೆಲವೊಂದು ವಿಷಯಗಳನ್ನು ನಾವು ಮಾತಾಡಬೇಕು. ನಾನು ಅನೇಕ ಯೂಟ್ಯೂಬ್ ಚಾನಲ್ಗಳಲ್ಲಿ ಚಿಕ್ಕೋಡಿ ಜಿಲ್ಲಾ ಆಗಲೇಬೇಕಂತೇಳಿ ನಾವು ಭಾಳ ಹೋರಾಟವನ್ನು ನಾವು ಮಾಡಿದ್ದೇವೆ. 5-6 ಎಪಿಸೋಡನ್ನು ಮಾಡಿದ್ದೇವೆ. ಆದರೆ ಇಲ್ಲಿ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯನ್ನು ಇಲ್ಲಿ 2 ಭಾಗ ಇದೆ. ಒಂದು ಕಾಂಗ್ರೆಸ್, ಇನ್ನೊಂದು BJP ಅಂತ ಹೇಳ್ತಾರೆ, ಅದು ಅವರಿಗೆ ಗೊತ್ತದು. ಇಲ್ಲಿ 2 ಭಾಗ ಇದೆ. ಒಬ್ಬರು ಮಾಡೋಣ ಅಂತಾರೆ, ಒಬ್ಬರು ಇನ್ನೂ ಅವಕಾಶ ಬಂದಿಲ್ಲ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಚಿಕ್ಕೋಡಿ ಜಿಲ್ಲಾ ಏನು ಆಗಬೇಕಾದ್ರೆ ಇಲ್ಲಿ ಜನಪ್ರತಿನಿಧಿಗಳಿಗೆ ಚಾಟಿ ಬೀಸಬೇಕು. ಆದರೆ ಈ ತಾಕತ್ತಿಲ್ಲ ಇಲ್ಲಿ. ಹಾಗಾದ್ರೆ ಹೆಂಗಾಗೋದು? ಸಾಧ್ಯನೇ ಇಲ್ಲ. ಆದರೆ ಆಗಬೇಕಾಗಿದೆ. ಚಿಕ್ಕೋಡಿ ಜಿಲ್ಲೆ ಆಗೋದ್ರಿಂದ ಅನೇಕ ಲಾಭಗಳಿದೆ. ವಕೀಲ ಸಹಿತ ಇದನ್ನು ಅಲ್ಲಿ ತಮ್ಮ ಒಂದು ಸಭೆಯಲ್ಲಿ ಮಾತಾಡಬೇಕಾಗ್ತದೆ. ಹೆಚ್ಚಾಗಿ ದಿನಪತ್ರಿಕೆಯವರು, ಟಿ ವಿಯವರು ಭಾಳ ಸಪೋರ್ಟ್ ಕೊಟ್ಟಿದ್ದಾರೆ ಈ ಚಿಕ್ಕೋಡಿ ಜಿಲ್ಲೆ ಆಗ್ಬೇಕಂತೇಳಿ. ಆದರೆ ಎಷ್ಟು ಲಾಭ ಇದೆ ಅಂತೇಳಿ. ಆದರೆ ಇಲ್ಲಿ ಏನು ಕೆಲವೊಂದು ರಾಜಕಾರಣಿಗಳಿದ್ದಾರೆ, ಅವ್ರಿಗೆ ಬೇಡಾಗಿದೆ. ಯಾಕಂದ್ರೆ ಅವ್ರ ಎಲ್ಲ ಮನೆಗಳು ಬೆಳಗಾವ್ದಾಗಿದ್ದಾವೆ, ಅವ್ರು ಯಾಕೆ ಮಾಡ್ತಾರೆ? ನಂತರ ಚಿಕ್ಕೋಡಿ ಜಿಲ್ಲಾ ಒಡೆದು ಹೋಯ್ತಂದರೆ 2 ಭಾಗ ಆಗ್ತೈತೆ, ನಮ್ಮ ತಾಕತ್ತು ಕಡಿಮೆ ಆಗ್ತೈತೆ ಅವ್ರ ಲೆಕ್ಕ. ಮತ್ತು ಇಲ್ಲಿ ಜನಪ್ರತಿನಿಧಿಗಳು, MLAಗಳು ಅವ್ರಿಗೂ ಬೇಡಾಗಿದೆ. ಹಾಗಾದ್ರೆ ಮಾಡೋರು ಯಾರು? ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯವರು. ಅವ್ರಿಗೆ ಕೆಲವೊಂದು ಮಾರ್ಗದರ್ಶನ ಮಾಡಿದ್ದೇವೆ ನಾವು. ಈ ರೀತಿ ಮಾಡಿದರೆ ಚಿಕ್ಕೋಡಿ ಜಿಲ್ಲೆ ಆಗ್ತಿದೆ ಅಂತೇಳಿ. ಆದರೆ ಅವರಿಗೂ ಪಾಪ ತಾಕತ್ತು ಪೂರಿಸ್ತಾ ಇಲ್ಲ. ಎಲ್ಲೆಲ್ಲೂ ಅಟಕಾಸ್ಕೊಂಡು ಕೂತಾರೆ ಅವರು. ಒಬ್ಬರು ಸಂಸದ ಅಟಕಾಸ್ಕೊಂಡು ಕೂತಾರೆ, ಒಬ್ಬೊಬ್ಬರು MLA MP ಗಳ ಅವ್ರ ಹತ್ತಿರ ಇದ್ದಾರೆ. ಹೀಗಾಗಿ ನಿರ್ಭೀಡವಾಗಿ ಮಾತಾಡಿದ್ರೆ ಮಾತ್ರ ಆಗ್ತೈತೆ ಅದು. ಒಮ್ಮೆ ನೀವು ಹೋರಾಟ ಪ್ರಾರಂಭ ಮಾಡಿದ್ರೆ ಹಿಂದೆ ತಗೋಬಾರ್ದು. ಎಷ್ಟು ಸಲ ಸತ್ಯಾಗ್ರಹ ಆಯಿತು, ಆಗಲಿಲ್ಲ ಕೆಲಸ. ಬಾಳಾಸಾಹೇಬ್ ಉಪವಾಸ ಸತ್ಯಾಗ್ರಹ ಮಾಡಿದರು, ಆವಾಗ ಆಗಬೇಕಾಗಿತ್ತು, ಆವಾಗ ಸಹಿತ ಆಗಲಿಲ್ಲ. ಆವಾಗೇನೋ ಎಳ್ನೀರು ಕುಡಿಸಿ ಎಬ್ಸಿಬಿಟ್ರು. ಹಿಂಗೆ ಚಿಕ್ಕೋಡಿ ಜಿಲ್ಲಾ ಹೋರಾಟ ಭಾಳ ತೀವ್ರ ಸ್ವರೂಪ ಆಗಬೇಕಾದ್ರೆ ಕಾಲೇಜುಗಳಲ್ಲಿ ಏನು GSಗಳಿದ್ದಾರೆ ಅವ್ರಿಗೆ ಹೋಗಿ ಭೇಟಿ ಆಗಬೇಕು. ನಂತರ ಪಾಂಪ್ಲೆಟ್ ಚಾಪಿಸ್ಬೇಕಾಗ್ತೈತಿ. ಊರಿಗೆ ಒಂದು 200ರಿಂದ 300 ಪಾಂಪ್ಲೆಟ್ಸ್ ನೀವು ಹಂಚಬೇಕು. ಈ ಜಿಲ್ಲೆ ಆಗೋದ್ರಿಂದ ಯಾವ ರೀತಿ ಲಾಭ ಇದೆ ಅಂತೇಳಿ ಅದನ್ನು ಸಹಿತ ಹೇಳಬೇಕಾಗ್ತದೆ. ಅದು 1 ಲಕ್ಷ ಪ್ರಿಂಟ್ ಮಾಡೋಕ್ಕೆ ಇವ್ರ ಕಡೆ ದುಡ್ಡಿಲ್ಲ. ಎಷ್ಟೋ ವರ್ತಕರಿದ್ದಾರೆ, ಅವ್ರ ಕಡೆ ದುಡ್ಡು ವಸೂಲು ಮಾಡಿ ಮಾಡಬೇಕು. ನಿಮಗೆ ಚಿಕ್ಕೋಡಿ ಜಿಲ್ಲೆ ಆದರೆ ಎಷ್ಟು ಲಾಭ ಇದೆ, ಅದನ್ನು ಕ್ರಾಂತಿಕಾರಿನ ಇಲ್ಲಿ ಕ್ರಾಂತಿಕಾರಿಗಳಿದ್ದರೆ ಈ ಚಿಕ್ಕೋಡಿ ಜಿಲ್ಲೆ ಆಗ್ತದೆ. ಅದರ ರಾಜಕಾರಣ ಮಾಡಿ ನೀವು ಯಾವುದೇ ಭರವಸೆ ಇಡ್ತಕ್ಕದ್ದಲ್ಲ. ಇನ್ನು ಪುಸ್ತಕದ ಬಗ್ಗೆ, ಹಸಿದ ಹೊಟ್ಟೆ ಪುಸ್ತಕದ ಬಗ್ಗೆ ಏನು ಲೋಕಾರ್ಪಣೆ ಮಾಡಿದರು ಅಪ್ಪಸಾಹೇಬ್ ಕುರ್ನೆ ಅವರು, ಅವ್ರಿಗೆ ನಾವು ತುಂಬ ಧನ್ಯವಾದಗಳನ್ನ ಹೇಳಬೇಕು. ಯಾಕಂದರೆ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಅವರೇ ನಮಗೆ ಸಹಾಯ ಮಾಡ್ತಾರೆ. ಅವರಿಲ್ಲದ ಕಾರ್ಯಕ್ರಮ ನಡೆಯೋದಿಲ್ಲ. ಇಲ್ಲೇನು ಅವರ ಜಿಲ್ಲಾ ಘಟಕ ಏನಿದೆ ಅವ್ರು ಇವ್ರ ಮೇಲೆ ನಿಂತಿದೆ ಅಂತ ಹೇಳ್ಬೋದು. ಅವ್ರು ಕರೆದಾಗ 4 ಜನ ಬರ್ತಾರೆ. ಇನ್ನೂ ಪೂರ್ವ ಮೊದಲೇ ಹೇಳಿದರೆ ದೊಡ್ಡ ಕಾರ್ಯಕ್ರಮ ಮಾಡ್ತೀವಿ ಅಂತ, ಹಸಿದ ಹೊಟ್ಟೆ ಕಾರ್ಯಕ್ರಮ ಪುಸ್ತಕ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು. ಅದು ಮತ್ತೆ ಇನ್ನೊಮ್ಮೆ IBಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀವಿ ಅಂತ ಅವರು ವಚನ ಕೊಟ್ಟಿದ್ದಾರೆ. ಆವಾಗ ನಾವು ಮಾಡೋಣ ದೊಡ್ಡ ಪ್ರಮಾಣದಲ್ಲಿ. ಯಾಕಂದ್ರೆ 4 ಜನ ಇದ್ದಾರೆ,
ಪುಸ್ತಕ ಮಾತ್ರ ಭಾಳ ದೊಡ್ಡದಿದೆ, ಅಲ್ಲಿ ಸತ್ಯಾಂಶ ಭಾಳ ಇದೆ, ಅಲ್ಲಿ ಪ್ರಕಟ ಮಾಡ್ಬೇಕಂತ ಹೇಳಿದರು. ಆಯಿತು ಮಾಡೋಣ ಅಂತ ಹೇಳಿದ್ದೇನೆ. ಅವರು ಸಹ ಸಹಕಾರ ಕೊಟ್ಟಿದ್ದಾರೆ. ನಾವು ಪತ್ರಿಕೆಯವರು ಭಾಳ ಎಚ್ಚರಿಕೆಯಿಂದ ಇರಬೇಕಂತ ಕಾಲಿದು. ಯಾಕಂದರೆ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಕುಸಿದು ಹೋದಾಗ ಈ 4ನೇ ಅಂಗದ ಕಡೆಗೆ ಗ್ರಾಮೀಣ ಏನು ಸಮಸ್ಯೆಗಳು ಅದಕ್ಕೆ ಸ್ಪಂದನೆ ಮಾಡ್ತಾ ಇದ್ದಾರೆ. ಈ ಸ್ಪಂದನೆ ಮಾಡುವಂಥ ಏನು ಒಂದು ಕೆಲಸವನ್ನು ಈ ವಾರಪತ್ರಿಕೆ, ಪಾಕ್ಷಿಕ ಪತ್ರಿಕೆ ಮಾಡ್ತಾ ಇದ್ದಾರೆ. ಇದನ್ನು ನೀವು ಮುಂದುವರ್ಸ್ಕೋಬೇಕು. ಅದು ಏನಾಗಿದೆ ದುರ್ದೈವ, ಇವರು ಪತ್ರಿಕೆ ಪ್ರಿಂಟ್ ಮಾಡೋಕೆ ರೊಕ್ಕ ಇರೋಂಗಿಲ್ಲ. ಒಂದು ಪ್ರಿಂಟ್ ಮಾಡ್ತಾರೆ, ಬಗಲ ಹಿಡ್ಕೋತಾರೆ, ಒಂದು ಆಫೀಸ್ ಅಡ್ಡಾಡ್ತಾರೆ. 6 ತಿಂಗಳದು. ಅವ ಹಾಯ್ ಬೆಂಗಳೂರು ಬಂದ್ರೂ 500 ರೂಪಾಯಿ, ಹಾಯ್ ದಿಲ್ಲಿ ಬಂದ್ರೂ 500 ರೂಪಾಯಿ, ಮತ್ತು ವೇದಗಂಗಾ ದೂದಗಂಗಾ ಬಂದ್ರೂ 500. ಅಂದ್ರೆ ಎಲ್ಲರಿಗೂ ಸಮಾನ. ಅವ್ರಿಗೆ ಗೊತ್ತಿಲ್ಲ ಯಾರು ಶ್ರೇಷ್ಠ ಪತ್ರಕರ್ತರು, ಯಾರನ್ನ ಹಿಡಿಬೇಕು, ಯಾರು ಪಾಪ ಅವ್ರಿಗೆ ಗೊತ್ತಿಲ್ಲ. ಯಾಕಂದರೆ ದಿವಸ 500-1000 ಜನ ಅಲ್ಲಿ ಹೋಗಿ ನಿಂತಾಗ ಅವ್ರು ಯಾರಿಗೆ ಕೊಡೋರು? ಮತ್ತು ಇವರು ಬದುಕಿದ್ದನೋ ಅವ್ರ ಮೇಲೆ. ಯಾಕಂದ್ರೆ ರಾಜಕಾರಣಿಗೆ ಇವ್ರು ದೂರ ಇಟ್ಟಿರ್ತಾರೆ. ಯಾಕಂದ್ರೆ ರಾಜಕಾರಣಿಗೆ ಚಾಟಿ ಬೀಸುವಂಥ ತಾಕತ್ತು ಇವ್ರಿಗಿಲ್ಲ. ಯಾವುದೇ ಒಂದು ಭ್ರಷ್ಟಾಚಾರ ನ್ಯೂಸ್ ತೆಗಿಬೇಕು, ಅದನ್ನು ವರದಿ ಮಾಡ್ಬೇಕಂತ ಅದು ತಾಕತ್ತಿಲ್ಲ. ಹೀಗಾಗಿ ಇದೆ ಇವ್ರದೇ ಕಮ್ಜೋರ. ದಿಟ್ಟವಾಗಿ, ನೇರವಾಗಿ, ನಿರಂತರವಾಗಿ ನಾವು ಏನನ್ನು ಪತ್ರಿಕೆ ನಡೆಸ್ತಿರೋದ ಅದನ್ನು ಜನ ಓದ್ತಾರೆ. ನಾವು 5 ಪತ್ರಿಕೆ 25 ವರ್ಷ ನಡೆಸಿದ್ದು. ಒಬ್ಬೊಬ್ಬ ಅಧಿಕಾರಿ 2 ಪೇಪರ್ ತೊಗೋತಿದ್ರು. ಯಾಕಂದ್ರೆ ಅದು ನೋಡಿದಂತೆ ಇನ್ನೊಬ್ಬ ಕಸ್ಕೊತಿದ್ದ. ಅಂದರೆ ಅಲ್ಲಿ ಸತ್ಯಾಂಶ ಇರಬೇಕು, ಅದರಲ್ಲಿ ಗಡಿಸ್ತಾನೆ ಇರಬೇಕು. ಈಗ ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದಾರೆ, ಎಷ್ಟೋ ಜನ ನೋಡ್ತಾ ಇದ್ದಾರೆ. ಅವರು ಅಂದರೆ ಇದ್ದವ ಏನಿದೆ ಆ ವಸ್ತುಸ್ಥಿತಿ ಅದನ್ನೇ ಮಾಡ್ರಿ. ಅದನ್ನು ಮಾಡೋಂಗಿಲ್ಲ, ಇವ್ರಿಗೆ ಮಾತಾಡೋಕೆ ಬರೋಂಗಿಲ್ಲ. ಒಂದು 30 ಸೆಕೆಂಡ್ ಮಾತಾಡಿದ್ರೆ ನಡೆಯುತ್ತಾರೆ ಕೈ. ಹಂಗೆ ಆಗಬಾರ್ದು. ಎಲ್ಲ ಕಲ್ಕೋಬೇಕು. ನೀವೇನು ಪತ್ರಿಕೆ ಇರೋದೇ ನೀವು ಕಲ್ಕೋಬೇಕು. ಧೈರ್ಯನೂ ಇಲ್ಲ ಇವರಿಗೆ. ಧೈರ್ಯದಿಂದ ಹೋಗಿ ಏನಾದರೂ ಮಾಡ್ಬೇಕಂತ ಅದೂ ಇಲ್ಲ. ಹೀಗಾಗಿ ಈ ಪತ್ರಿಕಾ ರಂಗ ಹದಗೆಡ್ತಾ ಇದೆ. ಆದರೆ ಹೆಚ್ಚಾಗಿ ಟಿ ವಿ ಮಾಧ್ಯಮ ಏನಿದೆ ಮತ್ತು ಏನು ದಿನಪತ್ರಿಕೆ ಅವರು ಪೂರ್ಣ ಎಲ್ಲ ಹದಗೆಡಿಸಿದ್ದಾರೆ. ಅವ್ರು ಹೇಳ್ತಾರೆ ನಾವು ಶ್ರೇಷ್ಠ ಅಂತ. ಯಾವುದು ಶ್ರೇಷ್ಠ ಇಲ್ಲ. ಯಾಕಂದರೆ ಯೂಟ್ಯೂಬ್ ಚಾನಲ್ ಪ್ರತಿದಿನ 46 ಲಕ್ಷ ಜನ ನೋಡ್ತಾರಂತ. ಎಲ್ಲ ಯೂಟ್ಯೂಬ್ ಚಾನಲ್ಗಳು ಯಾಕೆ ನೋಡ್ತಾರೆ ಅವರು? ಅಲ್ಲಿ ಸತ್ಯಾಂಶ ಇದೆ. ಮತ್ತು ದಿನಪತ್ರಿಕೆ ಯಾಕೆ ಓದಂಗಿಲ್ಲ ಅವರು? 5 ನಿಮಿಷ ಓದಿ ಮುಗಿಸ್ತಾರೆ. ಯಾಕಂದ್ರೆ ಅದರಲ್ಲಿ ಏನೂ ಇರೋಂಗಿಲ್ಲ. ಟಿ ವಿಯಲ್ಲಿ ನೋಡಿದ್ರೆ ಅಲ್ಲಿ ಗೋಳ 30 ನಿಮಿಷ ಭಾಷಣದಲ್ಲಿ 20 ನಿಮಿಷ ಅಡ್ವರ್ಟೈಸ್ಮೆಂಟು, 10 ನಿಮಿಷ ಮಾತಾಡೋದು. ಅದು ಶ್ರೀಮಂತರ ಪರವಾಗಿ, ವ್ಯಾಪಾರಸ್ಥರ ಪರವಾಗಿ. ಅದು ಇದು ಗ್ರಾಮೀಣ ಏನು ರೈತರ ಸಮಸ್ಯೆ ಏನಿದೆ, ಯುವಕರ ಸಮಸ್ಯೆ ಏನಿದೆ, ಏನೂ ಇಲ್ಲ. ಅಂಥ ಸುದ್ದಿಗಳನ್ನು ನೀವು ತೆಗಿಬೇಕು ಮತ್ತು ವರದಿ ಮಾಡಬೇಕು. ಅಂದಾಗ ಮಾತ್ರ ನಿಮಗೆ ಕಿಮ್ಮತ್ತಿದೆ. ಮತ್ತು ಇದು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ಆಗಬೇಕಾಗಿತ್ತು. ಅದಕ್ಕೆ ಈ ಚಿಕ್ಕೋಡಿ ಜಿಲ್ಲಾ ಘಟಕದವ್ರ ನಮಗೂ ಸಹಿತ ತಿಳಿಲ್ಲ. ನಾವು ಅಧ್ಯಕ್ಷರು ಅದೇನು ಗ್ರಾಮೀಣ ಪತ್ರಿಕೆ ಸೇವಾ ಸಂಘದ ಏನಿದೆ ಇನ್ವಿಟೇಷನ್ ಇದೆ, ಇದನ್ನು ಪ್ರಿಂಟ್ ಮಾಡೋಕ್ಕೆ ಸಹಿತ ನಮಗೆ ಹೇಳಿಲ್ಲ. ಯಾರನ್ನ ಕರಿಬೇಕು, ಯಾರು ಬಿಡಬೇಕು, ಸಲಹೆ ಸೂಚನೆಗಳನ್ನು ನೀವು ಅಶೋಕ್ ಜೋಗಿರವರು ನೋಡ್ಕೋಬೇಕು ಮುಂದಿನ ಸಲ. ಯಾಕಂದ್ರೆ ಇಂಥ ತಪ್ಪುಗಳಾಗಬಾರ್ದು. ಮುಂದಿನ ಸಲ ಮಾಡೋಣ ಅಂತಾರೆ, ಮುಂದಿನ ಸಲ ತಪ್ಪದು. ಒಂದು ವ್ಯವಸ್ಥಿತವಾಗಿ ಕಾರ್ಯಕ್ರಮ ಆಗಬೇಕು. ಯಾಕಂದರೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಅಂತಂದರೆ ಭಾಳ ಜನ ಸೇರಬೇಕಾಗಿತ್ತು. ಪುಸ್ತಕ ಅಂದರೆ ಇದರಲ್ಲಿ ಪುಸ್ತಕದಲ್ಲಿ ಏನಿದೆ ಅಂದರೆ ಇಲ್ಲಿ ಗ್ರಾಮೀಣ ಪತ್ರಕರ್ತರ ಸಮಸ್ಯೆ ಏನಿದೆ ಮತ್ತು ಈ ಪುಸ್ತಕದಲ್ಲಿ ಒಬ್ಬ ಬಡವ ಯಾವ ರೀತಿ ತನ್ನ ಬಾಲ್ಯವನ್ನು, ಯೌವನವನ್ನು, ನಂತರ ದಿನಗಳಲ್ಲಿ ಯಾವ ರೀತಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾನೆ ಅದಿದೆ ಅಂತ ಒಂದು ಒಳ್ಳೆಯ ಪುಸ್ತಕ ತಾವೆಲ್ಲ ಕೊಂಡು ಓದಬೇಕು. ಮತ್ತು ಅಪ್ಸಾಬ್ ಕುರ್ನೆ ಅವರಿಗೆ ನಾವು ತುಂಬ ಧನ್ಯವಾದಗಳನ್ನು ನಾವು ಅರ್ಪಣೆ ಮಾಡ್ತಾ, ಇವತ್ತೆಲ್ಲ ವೇದಿಕೆಯಲ್ಲಿ ಸಾಕಷ್ಟು ಜನ ಬಂದಿದ್ದಾರೆ. ನೀವು ಸಹಿತ ಕೆಲವೊಂದು ವಿಚಾರಗಳನ್ನು ಮಾತಾಡಲಿಕ್ಕೆ ಕಲಿಬೇಕಾಗ್ತದೆ. ಯಾಕಂದರೆ ಒಂದು ವೇದಿಕೆಗೆ ಬಂದಾಗ ಕನಿಷ್ಠ ಒಂದು 5-10 ನಿಮಿಷ ನೀವು ಮಾತಾಡಬೇಕು. ಯಾಕಂದ್ರೆ ನೀವು ಮಾತಾಡಲಿಲ್ಲ ಅಂದರೆ ಸಮಾಜಿಗೆ ಹೆಂಗೆ ಗೊತ್ತಾಗ್ತೈತೆ? ಅದು ಎಲ್ಲ ನಮ್ಮ ಅಧ್ಯಕ್ಷ ಮೇಲೆ ನೀವು ಮಾತಾಡೋಂತಂದ್ರೆ ಹೆಂಗೆ ಆಗ್ತೈತೆ? ಅದು ಇಲ್ಲ. ಪತ್ರಕರ್ತರು ಧೈರ್ಯಶಾಲಿಗಳಾಗಬೇಕು. ನಿಜಾಂಶವನ್ನು ನೀವು ವರದಿ ಮಾಡಿದರೆ ನಿಮ್ಮ ಕಡೆ ಜನ ನೋಡ್ತಾರೆ. ಇಲ್ಲ ನಿಮ್ಮ ಕಡೆ ಯಾರು ನೋಡೋರು? ಮತ್ತು ನೀವು 500 ಕೊಡ್ರಿ, 1000 ಕೊಡ್ರಿ, ಅವ್ರು ಮಾರ್ಚ್ದಾಗ ಬಾ ಅಂತಾರೆ ವರ್ಷಕ್ಕೊಮ್ಮೆ. ಹಿಂಗೆ ಎಲ್ಲ ಹದಗೆಟ್ಟಿದೆ ಅಂತಂದರೆ ಇವರೇ ಹದಗೆಡಿಸಿದ್ದಾರೆ. ಯಾಕಂದರೆ ಇವ್ರಿಗೆ ಬೇರೆ ಏನು ದಂಧೆನ ಬರೋಂಗಿಲ್ಲ, ಅದೊಂದು ಬಿಟ್ಟರೆ. ಆದರೆ ಪತ್ರಕರ್ತರು ನಿಷ್ಠೆಯಿಂದ ಸೇವೆ ಸಲ್ಲಿಸಿದರೆ ಸಮಾಜ ಸಹಿತ ನಿಮ್ಮನ್ನು ಗುರುತಿಸ್ತದೆ. ಹೀಗಾಗಿ ನನಗನ್ನಿಸ್ತೈತೆ ಈ ಗ್ರಾಮೀಣ ಭಾಗದಲ್ಲಿ ಏನು ಲೀಡರ್ಗಳ ಸ್ಥಳೀಯ ಮುಖಂಡರು ಏನಿದ್ದಾರೆ ಅವರು ಸಹಿತ ಗಮನ ಹರಿಸ್ತಾ ಇಲ್ಲ, ಸರ್ಕಾರ ಸಹಿತ ಗಮನ ಹರಿಸ್ತಾ ಇಲ್ಲ, ರಾಜಕಾರಣಿಗಳು ಗಮನ ಹರಿಸ್ತಾ ಇಲ್ಲ. ಇದಕ್ಕೆ ನೀವೇ ಕಾರಣ ಅಂತ ಹೇಳ್ತಾ
ಧೈರ್ಯಶಾಲಿಗಳಾಗಿ ವಸ್ತುಸ್ಥಿತಿಯನ್ನು ವರದಿ ಮಾಡ್ರೆ, ಇಲ್ಲಿ ನಮ್ಮನ್ನು ಕರೆಸಿದರೆ ಮುಂದಿನ ಸಲ ಎಲ್ಲ ಈ ಒಂದು ಯಾವುದೋ ಒಂದು ಇನ್ವಿಟೇಷನ್ ಕಾರ್ಡ್ ಪ್ರಿಂಟ್ ಮಾಡೋಕೆ ನಮ್ಮ ಸಲಹೆ ಸೂಚನೆಗಳನ್ನು ನೀವು ಕೇಳಬೇಕು. ಯಾಕಂದ್ರೆ ನಾವು ಖಾನಾಪುರದಲ್ಲಿ ಒಂದು ಮಾಡಿದ್ದೇವೆ, ರಾಮದುರ್ಗದಲ್ಲಿ ಒಂದು ಮಾಡಿದ್ದೇವೆ, ಅಲ್ಲಿ ಸಾಕಷ್ಟು ಜನ ಅಲ್ಲಿ ಸೇರಿದರು. ದೊಡ್ಡ ಪ್ರಮಾಣದಲ್ಲಿ ನೀವು ಕಾರ್ಯಕ್ರಮ ಮಾಡಿ ಅಂತ ಹೇಳ್ತಾ, ಈ ವೇದಿಕೆಯಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ, ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ, ಇವತ್ತು ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆಸಿ ಅಲ್ಲಿಂದ ಶುಭ ಮಾತುಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ಈ ಜಿಲ್ಲಾ ಘಟಕಕ್ಕೆ ವಂದನೆಗಳನ್ನು ಸಲ್ಲಿಸ್ತಾ, ಈ ಜಿಲ್ಲಾ ಘಟಕ ಅತ್ಯುತ್ತಮವಾದ ಕಾರ್ಯವನ್ನು ಮಾಡಬೇಕು ಮತ್ತು ಮೆಂಬರ್ಶಿಪ್ ಸಹಿತ ಮಾಡಬೇಕು. ಆ ಮೆಂಬರ್ಶಿಪ್ ಸಹಿತ ಮಾಡಿಲ್ಲ, ಅದು ದೊಡ್ಡ ಸಮಸ್ಯೆ. ಅದು ಹಿಂಗಾಗಿ ಒಗ್ಗಟ್ಟಿಲ್ಲ. ಒಂದು 50 ಮಂದಿ ಮಾಡಿದ್ರೆ 50 ಜನ ಕೂಡಿತ್ತಂದ್ರೆ ಆ 50 ಮೆಂಬರಲ್ಲಿ ದೊಡ್ಡ ಕಾರ್ಯಕ್ರಮ ನಾವು ನಡೆಸ್ಬೋದಿತ್ತು. ಅದು ಸಹಿತ ನೀವು ಲಕ್ಷ್ಯ ಕೊಡಬೇಕು. ಕೇವಲ ವಶೀಲಿ ಮಾಡ್ಕೋತಾದ್ರೆ ಹೆಂಗೆ ಆಗೋದು? ಅದು ವರ್ಷಕ್ಕೊಮ್ಮೆ ಪತ್ರಿಕಾ ದಿನಾಚರಣೆ ಮಾಡಿದಂಥ ಏನು ಅರ್ಥ ಏನಿದೆ? ಇದಕ್ಕೆ ಅರ್ಥನೇ ಇಲ್ಲ. ಹಿಂಗಾಗಿ ಸಮಾಜದವ್ರಿಗೆ ಗೊತ್ತಿದೆ ಈ ಪತ್ರಕರ್ತರು ಇವ್ರು ಇಷ್ಟಪ್ಪ ಅಂತ. ಆದರೆ ಅದೇ ದಿನಪತ್ರಿಕೆ ಅವ್ರು ಮಾಡಿರಿ, ಟಿ ವಿ ಅವ್ರು ಮಾಡಿರಿ, ರಾಜಕಾರಣಿಗಳು ಬರ್ತಾರೆ, ನಿಮಗೆ ಜಿಲ್ಲಾ ಭವನ ಕೊಡ್ತೇವೆ ಅಂತ ಹೇಳ್ತಾರೆ, ನಿಮಗೆ ಸಹಾಯ ಸೌಲಭ್ಯಗಳನ್ನು ಕೊಡ್ತೇವೆ ಅಂತ ಹೇಳ್ತಾರೆ, ಮತ್ತು ಮಾಡ್ತಾರೆ ಅವರು. ಯಾಕಂದರೆ ಉಮೇಶ್ ಕತ್ತಿ ಅವರು, ರಮೇಶ್ ಕತ್ತಿ ಅವರಲ್ಲಿ ಪತ್ರಿಕಾ ಭವನವನ್ನು ನಿರ್ಮಾಣ ಮಾಡ್ತೇವೆ, ನಿಮಗೆ ಎಷ್ಟು ಖರ್ಚು ಬರ್ತೈತೆ ಅಂತ ನಾವು ಮಾಡ್ತೇವೆ ಅಂತ ಅವ್ರು ಸಹಿತ ಆಶ್ವಾಸನೆ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಚಿಕ್ಕೋಡಿ ಜಿಲ್ಲಾದವರು ಮಾಡೋಂಗಿಲ್ಲ. ಯಾಕಂದರೆ ಪತ್ರಕರ್ತರು ಒಂದಾದರೆ ಇವ್ರ ಸಂಘಟನೆ ಹೆಚ್ಚಾಗ್ತೈತಿ, ನಮಗೆ ಇವ್ರದ್ದು ತ್ರಾಸೈತೈತೆ, ಪತ್ರಿಕಾ ಭವನ ಬೇಡ ಏನು ಬೇಡ ಅಂತ ಅವ್ರು ಸುಮ್ಮಿದ್ದಾರೆ. ಅಂತ ನೀವೆಲ್ಲ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು, ಪತ್ರಿಕಾ ಭವನ ಆಗ್ಬೇಕಂತೇಳಿ. ಮತ್ತು ಪತ್ರಿಕಾ ಕಚೇರಿ ಇತ್ತು, ವಾರ್ತಾ ಮತ್ತು ಪ್ರಚಾರ ಇಲಾಖೆ ಕಚೇರಿ ಇತ್ತಿಲ್ಲಿ ಚಿಕ್ಕೋಡಿಗೆ, ಅದನ್ನು ತೆಗೆಸಿರು. ಯಾಕೆ ತೆಗೆಸಿರು ಅಂದರೆ ಇವರೆಲ್ಲ ಒಂದಾಗ್ತಾರೆ, ಒಂದಾದ್ರೆ ನಮಗೆ ತ್ರಾಸ ಆಗ್ತೈತಿ, ಇವ್ರು ಒಡವಡಕೆನೇ ಇರಬೇಕು. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಸರ್ಕಾರಕ್ಕೆ ನೀವು ಕೂಡಿ ಗ್ರಾಮೀಣ ಪತ್ರಕರ್ತರ ಏನು ಸಮಸ್ಯೆಗಳಿವೆ ಅದನ್ನೆಲ್ಲ ಪಟ್ಟಿ ಮಾಡಿ ನಾವು ಮೇಲಿನ ಮೇಲೆ ಸರ್ಕಾರಕ್ಕೆ ಗಮನವನ್ನು ಸೆಳೀತಾ ಇದ್ದೇವೆ. ಆದರೆ ತಾಕತ್ತು ಭಾಳ ಕಡಿಮೆ ಇದೆ. ದಿನಪತ್ರಿಕೆ ಅವರು ಮತ್ತು ಟಿ ವಿ ಅವರಿಗೆ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಜಾಹೀರಾತನ್ನು ಅವರು ಬಿಡುಗಡೆ ಮಾಡ್ತಾರೆ. ಹಂಗಾಗಿ ಸರ್ಕಾರ ಭಜನೆ ಅವ್ರು ಮಾಡ್ಕೋತ ಹೊಂಟಿದ್ದಾರೆ. ಇದಾಗಬಾರ್ದು. ಪತ್ರಿಕಾ ಸ್ವಾತಂತ್ರ್ಯ ಇನ್ನೆಷ್ಟು ಗಟ್ಟಿ ಆಗಬೇಕು. ಯಾಕಂದರೆ ನಮ್ಮ ಜಗತ್ತಿನ 180 ರಾಷ್ಟ್ರಗಳಿವೆ. ಆ 80 ರಾಷ್ಟ್ರಗಳಲ್ಲಿ ನಮ್ಮ ಪತ್ರಿಕಾ ಸ್ಥಾನ ವಾಪಸ್ 150ನೇ ಸ್ಥಾನಕ್ಕೆ ಬಂದೈತೆ. ಅಂದರೆ ಪೂರ್ಣ ಕುಸಿದಿದೆ. ಯಾರಿಂದ ಅಂತ ಏನು ಹೇಳೋಕ್ಕಾಗಿಲ್ಲ. ಯಾರಿಂದ ಕುಸಿದೆ ಅಂತ ಯಾರಿಗೆ ಹೇಳೋದು ಸಾಧ್ಯನೇ ಇಲ್ಲ. ಇನ್ನಷ್ಟು ಖುಷಿಬಾರ್ದು, 180ಕ್ಕೆ ಸ್ಥಾನಕ್ಕೆ ಬಂದು ನಿಲ್ಲಬಾರ್ದು. ಅದು 2014 ಮತ್ತು 2019 ಏನು ಕಾಲಾವಧಿ ಇದೆ, 20ರ ಕಾಲ ಮೋದಿಯವರ ಕಾರಣ ಅಂತ ಹೇಳ್ಬೋದು. ಯಾಕಂದ್ರೆ ಎಲ್ಲ ಪತ್ರಿಕೆಯವ್ರನ್ನೂ ಟಿ ವಿ ಅವ್ರನ್ನ ಕೊಟ್ಟು ಬಿಟ್ಟಿದ್ದಾರೆ ಅವರು, ಬಿ ಜೆ ಪಿದವರು. ಹೀಗಾಗಿ ಹೆಚ್ಚಾಗಿ 90% ಪತ್ರಕರ್ತರೆಲ್ಲ ಬಿ ಜೆ ಪಿ ಕಡೆದಾರೆ, 10% ಏನು ನ್ಯೂಟ್ರಲ್ ಇದ್ದಾರೆ. ಅವ್ರು ಭಾಳ ನ್ಯೂಟ್ರಲ್ ಇದೆ, ಸತ್ಯವರ್ಧನೆ ಮಾಡ್ತಾರೆ, ಅವ್ರಿಗೇನೂ ಇಲ್ಲ. ಎನ್ ಡಿ ಟಿ ವಿ ರವೀಶ್ ಕುಮಾರ್ ಆಗಲಿ ಅಥವಾ ಪುನಃ ಪ್ರಸನ್ನ ವಾಜಪೇಯಿ, ಧ್ರುವ ರಾಠಿ, ಅಭಿಷಾರ್ ಶರ್ಮಾ ಇಂಥವ್ರು ಯೂಟ್ಯೂಬ್ ಚಾನಲ್ ಭಾಳ ಲಕ್ಷಾಂತರ ಜನ ನೋಡ್ತಿದೆ. ಆದರೆ ಅವ್ರಿಗೆ ಯಾವುದೇ ಲಾಭ ಇಲ್ಲ. ಅಂದರೆ ಸರ್ಕಾರಿ ಏನು ಭಜನೆ ಮಾಡ್ತಾರೆ ಅವ್ರಿಗೆ ಹೆಚ್ಚು ಜಾಹೀರಾತನ್ನು ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಅದಕ್ಕೆ ಸರ್ಕಾರಕ್ಕೆ ನಾವೇನು ಕೇಳ್ಕೊತೇವೆ ಅಂತಂದರೆ, ಇಲ್ಲಿ ಗ್ರಾಮೀಣ ಪತ್ರಕರ್ತರಿಗೆ ನೀವು ಹೆಚ್ಚಾಗಿ ಸೌಲಭ್ಯಗಳನ್ನು ಕೊಡುವಂಥ ಪ್ರಯತ್ನ ಮಾಡಿರಿ. ಕೇವಲ ಭಾಷಣ ಮಾಡಿ ಹೋಗಬಾರ್ದು. ಅವ್ರಿಗೆ ಬಸ್ ಪಾಸ್ ಆಗಲಿ ಅಥವಾ ಅನೇಕ ಸೌಲಭ್ಯಗಳನ್ನು ಕೊಡ್ತೇವೆ ಅಂತ ಹೇಳ್ತಾರೆ ಅವರು. ಮತ್ತು ಜನನೂ ತಿಳ್ಕೊಂಡೆ ಪತ್ರಕರ್ತರು ಅಂದ್ರೆ ಭಾಳ ಶ್ರೇಷ್ಠ ಅಂತೇಳಿ. ಹೀಗೇನಿಲ್ಲ, ಶ್ರೇಷ್ಠ ಏನಿಲ್ಲ, ಯಾರೂ ಇಲ್ಲ, ಕನಿಷ್ಠ ಇಲ್ಲ. ಎಲ್ಲ ಪ್ರಜೆಗಳಿಗೆ ಸ್ವತಂತ್ರವಾದಂಥ ಸ್ಥಾನಮಾನ ಇದೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ 4 ಮಾತುಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಜಿಲ್ಲಾ ಘಟಕಕ್ಕೆ ಮತ್ತೊಮ್ಮೆ ಧನ್ಯವಾದವನ್ನು ಅರ್ಪಿಸ್ತಾ ಈ
ನನ್ನ ಹೆಸರು ರಾಜು ಮುಂಡೆ ಅಂತ, ಭಾರತ ವೈಭವ ದಿನಪತ್ರಿಕೆಯ ರಿಪೋರ್ಟರ್ ಚಿಕ್ಕೋಡಿ ಹಾಗೂ ನಿಪ್ಪಾಣಿ. ನಾನು ಇವತ್ತಿನ ಈ ಕಾರ್ಯಕ್ರಮ ಇಲ್ಲಿ ಹಸಿದು ಹೊಟ್ಟೆ ಎಂಬ ಪುಸ್ತಕ ಪ್ರಕಟಣೆ ಬಿಡುಗಡೆಯನ್ನು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಳ್ಳಲಾಗಿದೆ ನಮ್ಮ ಚಿಕ್ಕೋಡಿಯಲ್ಲಿ ತಾಲೂಕು ಪಂಚಾಯತಿಯಲ್ಲಿ. ಮತ್ತು ಗ್ರಾಮೀಣ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಪತ್ರಿಕಾ ದಿನಾಚರಣೆ ಜಿಲ್ಲಾ ಘಟಕದ ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಪತ್ರಕರ್ತರು ಗ್ರಾಮೀಣವಾಗಲಿ ಅಥವಾ ನಮ್ಮ ಪಟ್ಟಣವಾಗಲಿ ಈ ಎಲ್ಲ ಪತ್ರಕರ್ತರ ಸ್ವಾಗತವನ್ನು ಕೋರಿ ಇವತ್ತು ಈ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಆದ ಕಾರಣ ಇವತ್ತು ಈ ಪುಸ್ತಕದ ಬಿಡುಗಡೆ ಇದೆ, ಹಸಿದು ಹೊಟ್ಟೆ ಎಂಬ ಪುಸ್ತಕದ ಬಿಡುಗಡೆಯನ್ನು ನಾವು ಈ ಕಾರ್ಯಕ್ರಮದ ಮೂಲಕ ಇವತ್ತು ಬಿಡುಗಡೆ ಮಾಡ್ತಾ ಇದ್ದೀವಿ. ಆದ ಕಾರಣಕ್ಕೆ ಸದಾನಂದ ಬಾಮ್ನಿಯವರು ಅಧ್ಯಕ್ಷರು ಹಾಗೂ ಪತ್ರಕರ್ತ ಎಲ್ಲ ಸಂಘಟನೆಯವರು ಇಲ್ಲಿ ಬಂದಿದ್ದಾರೆ. ಆದ ಕಾರಣ ಎಲ್ಲರೂ ಇವತ್ತು ಈ ಕಾರ್ಯಕ್ರಮದ ಕೆಲವೊಂದಷ್ಟು ಒಳ್ಳೆಯ ಇದ್ರ ಬರ್ತಕ್ಕಂಥ ಪುಸ್ತಕದಲ್ಲಿ ಬರ್ತಕ್ಕಂಥ ಒಳ್ಳೆ ಕೆಲವೊಂದಷ್ಟು ಇದನ್ನು ಓದಿಕೊಂಡು ಅಥವಾ ಮತ್ತು ಇಲ್ಲಿ ಬರ್ತಕ್ಕಂಥ ಎಲ್ಲರಿಗೂ ಸ್ವಾಗತನ ಕೋರಿ ಎಲ್ಲರ ಬಗ್ಗೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ನನ್ನ ಹೆಸರು ಅಶೋಕ್ ಮಲ್ಲಪ್ಪ ಜೋಗುಜಿ, ದೂದಗಂಗಾ ಪತ್ರಿಕೆ ಸಂಪಾದಕರು. ಇವತ್ತು ಸದಾನಂದ ಬಾಮನೆ ಅವರು ಹಸಿದ ಹೊಟ್ಟೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಹಾಗೂ ಗ್ರಾಮೀಣ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಚಿಕ್ಕೋಡಿ ಇವತ್ತು ಎಲ್ಲ ಪತ್ರಕರ್ತರು ಸೇರಿಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲಕ್ಷ್ಮಣ್ ಲಿಂಗಪ್ಪ ಬಾಮ್ನೆ, ಲಿಂಗಾಯತವಾಣಿ ಸಂಪಾದಕರು. ಇವತ್ತು ಚಿಕ್ಕೋಡಿ ತಾಲೂಕಿನ ಪಂಚಾಯಿತಿ ಸಭಾಭವನದಲ್ಲಿ ಪತ್ರಿಕಾ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಅದರ ಸಂಗಡ ಸದಾನಂದ ಬಾಮ್ನೆಯವರು ಹಸಿದ ಹೊಟ್ಟೆಯ ಪುಸ್ತಕವನ್ನು ಇವತ್ತು ಬಿಡುಗಡೆ ಮಾಡಲಾಗುತ್ತಿದೆ. ಅದಕ್ಕಾಗಿ ಎಲ್ಲರಿಗೂ ನಮಸ್ಕಾರಗಳು ಶುಭ ಕೋರುತ್ತೇನೆ ಹಾಗೂ ನಮಸ್ಕಾರ. ಇವತ್ತು ಗ್ರಾಮೀಣ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ವತಿಯಿಂದ ಪತ್ರಿಕಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದೇವೆ. ನಮ್ಮ ಅಧ್ಯಕ್ಷರಾದ ಶ್ರೀ ಸದಾನಂದ ಬಾಮ್ನೆ ಸರ್ ಇವರದು ಹಸಿದು ಹೊಟ್ಟೆ ಪುಸ್ತಕ ಬಿಡುಗಡೆ ಇದೆ ಇವತ್ತು. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಸಹಕರಿಸಬೇಕಂತ ವಿನಂತಿ. ನನ್ನ ಹೆಸರು ತುಕಾರಾಮ್ ಕೋಳಿ ಅಂತ, ನಾನು ಯೋಗಪಟು ಚಿಕ್ಕೋಡಿ. ಹಸಿದ ಹೊಟ್ಟೆ ಅಂದರೆ ಎಲ್ಲರಿಗೂ ಅದ್ರ ಬಗ್ಗೆ ಅನುಭವ ಗೊತ್ತೈತಿ. ಹೊಟ್ಟೆ ಹಸಿದ್ರೆ ಏನು ಮಾಡೋಕೆ ಹಚ್ತೈತಿ ಅನ್ನೋದು ನಮಗೆಲ್ಲ ಗೊತ್ತಿದ್ದ ವಿಷಯ ಐತಿ. ಆದರೆ ನಿಜವಾಗಿ ಹಸಿವು ಯಾರಿಗಾಗ್ತೈತಪ್ಪ ಅಂತಂದ್ರೆ, ಸಮಯಕ್ಕೆ ನಮಗೆ ತಿನ್ನೋಕೆ ಅನ್ನ ಸಿಗಲಿಲ್ಲಪ್ಪ ಅಂತಂದ್ರೆ ಅದು ಹಸಿದು ಹೊಟ್ಟೆ ಅನುಭವ, ಅದು ನಿಜವಾಗಿ ನಮ್ಗೆ ಗೊತ್ತಾಗ್ತೈತಿ. ಅದು ವಿಶೇಷವಾಗಿ ಯಾರಲ್ಲಿ ಕಾಣ್ತೀವಪ್ಪ ಅಂತಂದ್ರೆ ಬಡವರಲ್ಲಿ. ಆ ಬಡವರಲ್ಲಿ ನಾವು ಈ ಹಸಿದ ಹೊಟ್ಟೆಗಾಗಿ ಅನ್ನವನ್ನು ತಿನ್ನಲು ಏನು ಹೋರಾಟ ಮಾಡಬೇಕಾಗ್ತೈತಿ ಅನ್ನೋದು ಆ ಬಡತನದಿಂದ ಬಂದಂಥ ಮಕ್ಕಳಿಗೆ ಆದರೆ ಈಗಿನ ಜನಾಂಗಕ್ಕೆ ಅದ್ರ ಬಗ್ಗೆ ಅಷ್ಟೊಂದು ಅರಿವಿಲ್ಲ. ಆದರೆ ಮೊದಲಿಂದ ನಾವು ಈಗ ಸುಮಾರು 20 ವರ್ಷದ ಹಿಂದೆ ನಾವು ನೋಡಿದ್ರೆ ಈ ಹಸಿದ ಹೊಟ್ಟೆಯ ಅನುಭವ ನಮಗೆಲ್ಲರಿಗೆ ಗೊತ್ತಾಗ್ತೈತಿ. ಆದರೆ ನಮ್ಮ ಈಗಿನ ಜನಾಂಗಕ್ಕೆ ಆ ಹಸಿವಿದ ಅರಿವು ಹಸಿದ ಹೊಟ್ಟೆಯ ಏನು ಅನುಭವ ಐತಿ ಅನ್ನೋದನ್ನು, ಆ ಹಸಿದ ಹೊಟ್ಟೆ ಒಳಗೆ ಇದ್ಕೊಂಡು ಸಮಾಜದ ಮುಖ್ಯವಾಹಿನಿಗೆ ಹೆಂಗೆ ಬರೋಕ್ಕೆ ಸಾಧ್ಯ ಐತಿ, ಈ ಸಮಾಜದ ಸಮಸ್ಯೆಗಳನ್ನು ಹೆಂಗೆ ಎದುರಿಸೋಕೆ ಸಾಧ್ಯ ಐತಿ ಅನ್ನೋದನ್ನು ನಮ್ಮ ಸದಾನಂದ ಬಾಮ್ನೆ ಸಾಹೇಬರು ತಮ್ಮ ಪುಸ್ತಕದಲ್ಲಿ, ತಮ್ಮ ಜೀವನ ಚರಿತ್ರೆಯ ಪುಸ್ತಕದಲ್ಲಿ ಹಸಿದು ಹೊಟ್ಟೆ ಅನ್ನತಕ್ಕಂಥ ಒಂದು ಪುಸ್ತಕದಲ್ಲಿ ಅವರು ತಮ್ಮ ಅನುಭವಗಳನ್ನು ಭಾಳ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಅವರು ಬಾಲ್ಯದಲ್ಲಿ ಯಾವ ರೀತಿ ಏನೇನು ಅವರ ಸಮಸ್ಯೆ, ಅವ್ರ ಹಸಿವಿಗೆ ಕಾರಣಗಳು ಏನೇನು ಘಟನಾವಳಿಗಳು ಕಾರಣ ಇದ್ದು ಅದನ್ನು ಅವ್ರು ಹೆಂಗೆ ಫೇಸ್ ಮಾಡಿದ್ರು, ಅದ್ರ ಬಗ್ಗೆ ಹೋರಾಟ ಹೆಂಗೆ ಮಾಡಿದರು, ಅವನ್ನ ನಾವು ಅಂಥ ಬುಕ್ಗಳನ್ನು ಓದಿ ಅವರ ಅನುಭವಗಳನ್ನು ತಗೊಂಡು ನಮ್ಮ ಜೀವನದಾಗ ಅಳವಡಿಸ್ಕೊಂಡು ನಾವು ನಮ್ಮ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಬೋದು. ಅದಕ್ಕೆ ಈ ಹಸಿದ ಹೊಟ್ಟೆ ಅಂತಕ್ಕಂಥ ಪುಸ್ತಕ ಭಾಳ ಚೆನ್ನಾಗೈತಿ. ನಾನು ಈಗಾಗಲೇ ಅದನ್ನು ಓದಿದ್ದೀನಿ. ತಾವು ಕೂಡ ಓದ್ರಿ, ಅದ್ರದ್ದು ಸದುಪಯೋಗ ಮಾಡ್ಕೊರಿ ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ನಮಸ್ಕಾರ.